ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಸ್ತುಗಳನ್ನು ದಾನ ಮಾಡಿದರೆ ತಾಯಿ ದುರ್ಗೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ. ದೇವರ ಪೂಜೆಯೊಂದಿಗೆ ದಾನ ಕರ್ಮವು ದೇವರನ್ನು ಒಲಿಸುವ ವಿಧಾನಗಳಲ್ಲಿ ಒಂದು. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಅನುಸಾರ ನಿಮ್ಮ ಕೈಲಾದಷ್ಟು ಈ ವಸ್ತುಗಳನ್ನು ದಾನ ಮಾಡಿ. ದಾನವು ದೇವರೊಂದಿಗೆ ಸಂಪರ್ಕ ಸಾಧಿಸುವ ಅತ್ಯಂತ ಪವಿತ್ರ ವಿಧಾನವಾಗಿದೆ. ಇದು ವ್ಯಕ್ತಿಗೆ ವಿಮೋಚನೆ, ನೆಮ್ಮದಿ, ಯೋಗಕ್ಷೇಮ, ಸಂಪತ್ತನ್ನು ತರುತ್ತದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಬ್ಬರ ಚಿಹ್ನೆಯ ಅಧಿಪತಿಯ ಪ್ರಕಾರ ದಾನ ಮಾಡುವುದು ಆರ್ಥಿಕ ಸಂಪತ್ತನ್ನು ಆಕರ್ಷಿಸುತ್ತದೆ. ಈ ನವರಾತ್ರಿಯಂದು ರಾಶಿ ಚಕ್ರದ ಪ್ರಕಾರ ಏನು ದಾನ ಮಾಡಬೇಕೆಂದು ತಿಳಿಯೋಣ. ಮೇಷರಾಶಿ. ಮೇಷರಾಶಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಇವರಿಗೆ ಹಣದ ಸಮಸ್ಯೆಯಾದರೆ ಅಸಮಾಧಾನವಾಗುವುದು ಹೆಚ್ಚು. ಏಕೆಂದರೆ ಇವರು ಕೆಲಸ ಮಾಡಲು ಇಷ್ಟಪಡುತ್ತಾರೆ, ಆದರೆ ಗಳಿಸಿದಷ್ಟೇ ವೇಗವಾಗಿ ಖರ್ಚು ಮಾಡುತ್ತಾರೆ. ಸಂಪತ್ತನ್ನು ಗಳಿಸಲು ಮೇಷರಾಶಿಯವರು ಕಡಲೆಬೇಳೆ, ಸಾಧ್ಯವಾದರೆ ಚಿನ್ನವನ್ನು ದಾನ ಮಾಡಬೇಕು. ದೇವಿಯ ಆಶೀರ್ವಾದ ಪಡೆಯಲು ನವರಾತ್ರಿಯ ಸಮಯದಲ್ಲಿ ಅರಿಶಿನ ಮತ್ತು ಬೇಳೆಯನ್ನು ದಾನ ಮಾಡಬೇಕು. ವೃಷಭ ರಾಶಿ. ವೃಷಭ ರಾಶಿಯವರು ಭೂಮಿ ತೂಕದ ವ್ಯಕ್ತಿಯಾಗಿದ್ದು ಎಲ್ಲರಿಗೂ ಸಹಾಯ ಮಾಡುವ ದಯೆಯುಳ್ಳ ವ್ಯಕ್ತಿ. ಈ ಜನರು ನೇರ ಮತ್ತು ಯಾವಾಗಲೂ ತರ್ಕಬದ್ಧವಾಗಿದ್ದರೂ ಇತರರಿಗೆ ಕೇಡು ಬಗೆಯರು. ತರ್ಕಬದ್ಧ ಚಿಂತನೆಯು ಅವರನ್ನು ದೃಢವಾಗಿ ಮತ್ತು ಸಂತೋಷಪಡಿಸಲು ಸಹಾಯ ಮಾಡುತ್ತದೆ. ಬಡವರ ಸಮಸ್ಯೆಯನ್ನು ಪರಿಹರಿಸಲು ಅವರನ್ನು ಮೇಲಿನ ಸ್ಥಾನಗಳಲ್ಲಿ ಪ್ರತಿ ಬಾರಿಯೂ ಇರಿಸುತ್ತದೆ. ಶುಕ್ರನು ವೃಷಭ ರಾಶಿಯ ಚಿಹ್ನೆಯನ್ನು ಆಳುತ್ತಾನೆ. ವೃಷಭ ರಾಶಿಯವರು ನವರಾತ್ರಿಯಂದು ಬಡವರಿಗೆ ಜೇನುತುಪ್ಪ ಅಥವಾ ತೊಗರಿಬೇಳೆಯನ್ನು ದಾನ ಮಾಡಬೇಕು. ಮಿಥುನ ರಾಶಿ. ಮಿಥುನ ರಾಶಿಯವರು ಸೃಜನಶೀಲರು. ಇವರು ತೊಡಗಿಸಿಕೊಳ್ಳದ ಕೆಲಸ ಯಾವುದೂ ಇಲ್ಲ. ನಿಮ್ಮ ಸೃಜನಶೀಲತೆ, ಕಾರ್ಯವೈಖರಿ ಇನ್ನಷ್ಟು ಹೆಚ್ಚಾಗಬೇಕೆಂದರೆ, ಸಂಪತ್ತನ್ನು ಗಳಿಸಬೇಕೆಂದರೆ ತುಪ್ಪ, ಹಣ್ಣುಗಳು, ಮೊಸರು ಮತ್ತು ಕಾಲು ಚೀಲಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಬೇಕು. ಕಟಕ ರಾಶಿ. ಬೇರೆಯವರಿಗಾಗಿ ಮಿಡಿಯುವ ಹೃದಯವೆಂದರೆ ಅದು ಕಟಕ ರಾಶಿಯವರದ್ದು. ಇತರರು ಕಷ್ಟದಲ್ಲಿದ್ದಾರೆಂದರೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಸಾಧ್ಯವಾದ ಎಲ್ಲವನ್ನೂ ಮಾಡುತ್ತಾರೆ. ಚಂದ್ರನು ಕಟಕ ರಾಶಿಯನ್ನು ಆಳುತ್ತಾನೆ. ಈ ರಾಶಿಯ ವ್ಯಕ್ತಿಗಳು ಸಕ್ಕರೆ ಮಿಠಾಯಿ, ಮಖಾನ ಮತ್ತು ಹಾಲಿನ ಸಿಹಿ ತಿಂಡಿಗಳನ್ನು ಒದಗಿಸಬಹುದು. ಸಿಂಹ ರಾಶಿ. ಸಿಂಹರಾಶಿಯವರು ಜ್ಯೋತಿಷ್ಯದಲ್ಲಿ ಗ್ರಹಗಳ ಅಧಿಪತಿ. ಪರಿಣಾಮವಾಗಿ ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಕನ್ಯಾ ಪೂಜೆಗೆ ತೆಂಗಿನಕಾಯಿ, ಧಾರ್ಮಿಕ ಪುಸ್ತಕಗಳು, ಬಟ್ಟೆ, ಪಾದರಕ್ಷೆಗಳು, ಒಣ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಇತರ ವಸ್ತುಗಳನ್ನು ಅರ್ಪಿಸಬಹುದು. ಇದು ನಿಮ್ಮ ಮೇಲೆ ಸೂರ್ಯದೇವರ ಆಶೀರ್ವಾದವನ್ನು ಸದಾ ಇರಿಸುತ್ತದೆ. ಇದಲ್ಲದೆ ಆದಿಶಕ್ತಿಗೆ ಪಾಯಸವನ್ನು ನೈವೇದ್ಯವಾಗಿ ನೀಡಿ. ತಾಯಿ ಜಗದಂಬೆಯ ದಯೆಯು ನಿಮ್ಮ ಮೇಲಿರುತ್ತದೆ. ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನವರಾತ್ರಿಯಂದು ಅಗತ್ಯವಿರುವವರಿಗೆ ಪುಸ್ತಕಗಳನ್ನು ದಾನ ಮಾಡಬಹುದು. ಪ್ರಾಣಿಗಳಿಗೆ ಹಸಿರು ಹುಲ್ಲು ನೀಡಬಹುದು. ದೇವಾಲಯಗಳಲ್ಲಿ ಶಂಖದಾನ ಮತ್ತು ಮೀನು ಮತ್ತು ಆಮೆಗಳಿಗೆ ಆಹಾರವನ್ನು ಅರ್ಪಿಸಿ. ನಿಮ್ಮ ರಾಶಿ ಚಕ್ರದ ಪ್ರಕಾರ ಶಂಖವನ್ನು ದಾನ ಮಾಡಬೇಕು. ತುಲಾರಾಶಿ. ತುಲಾರಾಶಿಯವರು ವಿಷಯಗಳನ್ನು ಸುಂದರವಾಗಿ ಮತ್ತು ಸಮತೋಲಿತವಾಗಿರಲು ಬಯಸುತ್ತಾರೆ. ತುಲಾರಾಶಿಯವರು ಸೃಜನಾತ್ಮಕ ವ್ಯಕ್ತಿಗಳು. ವಿಶ್ವವು ತಮ್ಮ ಪರಿಪೂರ್ಣತೆಗೆ ಅನುಗುಣವಾಗಿರಬೇಕೆಂದು ನಿಧಾನವಾಗಿ ಆದರೆ ದೃಢವಾಗಿ ಒತ್ತಾಯಿಸುವ ಜನರು. ತುಲಾರಾಶಿಯವರು ಸಂಪತ್ತನ್ನು ಗಳಿಸಲು ತುಪ್ಪ, ಹೂವುಗಳು, ಸಂಗೀತ ಪರಿಕರಗಳು ಅಥವಾ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಿತ್ತಳೆ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಕಿತ್ತಳೆ ಬಣ್ಣವು ನಿಮಗೆ ಮಂಗಳಕರವಾಗಿದೆ. ನವರಾತ್ರಿಯ ಸಮಯದಲ್ಲಿ ಪಾದರಕ್ಷೆ ಮತ್ತು ಸಿಂಧೂರಗಳನ್ನು ದಾನ ಮಾಡಬಹುದು. ಧನು ರಾಶಿ. ರಾಶಿ ಚಕ್ರದ ಪ್ರಕಾರ ಧನು ರಾಶಿಯವರು ಪಾತ್ರೆಗಳನ್ನು ದಾನ ಮಾಡಬಹುದು, ಏಕೆಂದರೆ ಅವುಗಳು ಸಂಪತ್ತಿನ ಸಂಕೇತವಾಗಿದೆ. ಇಲ್ಲವಾದರೆ ಕಡಲೆಬೇಳೆ ಮತ್ತು ಅರಿಶಿನವನ್ನು ದಾನ ಮಾಡಬಹುದು. ಲಾಭವನ್ನು ಗಳಿಸಲು ಸ್ಟೀಲ್ ಪಾತ್ರೆಗಳನ್ನು ದಾನ ಮಾಡುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿ ಭೂಮಿಯ ಅಂಶವಾದುದರಿಂದ ದೇವಾನು ದೇವತೆಗಳನ್ನು ಸ್ತುತಿಸುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ಬೆಳೆಯಲು, ಸುಧಾರಿಸಲು ಕನಿಷ್ಠ ಪ್ರತಿ ವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿಯು ಮಕರ ರಾಶಿಯನ್ನು ಆಳುತ್ತಾನೆ. ಹಾಗಾಗಿ ಮಕರ ರಾಶಿಯವರು ತಮ್ಮ ಸಂಪತ್ತನ್ನು ಹೆಚ್ಚಿಸಲು ಅಗತ್ಯವಿರುವವರಿಗೆ ಇಟ್ಟಿಗೆ, ಸಿಮೆಂಟ್, ಪಾದರಕ್ಷೆಗಳು ಮತ್ತು ಬಾದಾಮಿಗಳನ್ನು ದಾನ ಮಾಡಿ. ಕುಂಭರಾಶಿ. ದೇವಿಯ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಕುಂಭರಾಶಿಯವರು ಸಿಮೆಂಟ್, ಪಾದರಕ್ಷೆ, ಬಟ್ಟೆ ಮತ್ತು ಹೊದಿಕೆಗಳನ್ನು ದಾನ ಮಾಡಬೇಕು. ಸುಂದರವಾದ ಮತ್ತು ಉತ್ತಮ ಗುಣಮಟ್ಟದ ಉಡುಪುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ. ಮೀನರಾಶಿ.
ಗುರುವು ಮೀನರಾಶಿಯನ್ನು ಆಳುತ್ತಾನೆ. ತಮ್ಮ ಆರ್ಥಿಕತೆಯನ್ನು ವಿಸ್ತರಿಸಲು ಮೀನರಾಶಿಯವರು ತಾಮ್ರದ ವಸ್ತುಗಳು, ಗುಲಾಬಿ ಬಣ್ಣದ ಬಟ್ಟೆ, ಬೆಲ್ಲ ಮತ್ತು ಮಾಣಿಕ್ಯವನ್ನು ದಾನ ಮಾಡಬೇಕು. ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತನ್ನು ಪಡೆಯುವುದರೊಂದಿಗೆ ದೇವಿಯ ಆಶೀರ್ವಾದವನ್ನು ನೀವು ಪಡೆಯಬಹುದು. ಮೇಲೆ ಹೇಳಿದ ವಸ್ತುಗಳಲ್ಲಿ ಯಾವುದನ್ನು ದಾನ ಮಾಡಲು ಸಾಧ್ಯವಿಲ್ಲವೆಂದಾದರೆ ನವರಾತ್ರಿಯ ಸಮಯದಲ್ಲಿ 3 ಅಥವಾ 5 ಜನ ಕನ್ಯೆಯರಿಗೆ ಅರಿಶಿನ ಕುಂಕುಮದ ಸಮೇತ ಬಾಗಿನವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರೆ ದುರ್ಗೆಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.